ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಚೀಸ್ ಪೊಟ್ಯಾಟೊ ರೋಲ್ಸ್ ಮಾಡುವ. ತುಂಬ ಈಸಿ ಮಾಡಲಿಕ್ಕೆ. ಅದಕ್ಕಾಗಿ ಸ್ವಲ್ಪ ನಾನು ಈ ಥರ ಒಂದು ಬೌಲಲ್ಲಿ ಮೈದಾ ತಗೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಫಸ್ಟಿಗೆ ಸೈಡಲ್ಲಿ ಇಡ್ತಾ ಇದ್ದೇನೆ. ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ಮೈದಾ ತಗೊಳ್ಳುವ, ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ತಿಲ್ಲ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಇದರದ್ದೊಂದು ಡೋ ರೆಡಿ ಮಾಡಿಕೊಳ್ಳುವ. ಈ ಥರ ಈಗ ಇದನ್ನು ಕೂಡ ಸೈಡಲ್ಲಿ ಇಡುವ. ಮ್ಯಾಶ್ಡ್ ಪೊಟ್ಯಾಟೋಸ್, ಇದನ್ನು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿಕೊಂಡದ್ದು, ಸ್ವಲ್ಪ ಆನಿಯನ್, ಬಾಯ್ಲ್ಡ್ ಕಾರ್ನ್, ಸಾಲ್ಟ್, ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ. ನಿಮಗೆ ಇದರಲ್ಲಿ ಯಾವುದೇ ವೆಜಿಟೇಬಲ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಯಾವುದೇ ಮಸಾಲ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಡಿಮೆ ಮಾಡ್ಕೊಳ್ಬೋದು. ಈ ಥರ ರೋಲ್ಸ್ ಮಾಡಬೇಕು. ಒಂದು ಒಳ್ಳೆ ಶೇಪ್ ಕೊಡಬೇಕು ಇದಕ್ಕೆ. ಆಯಿತು, ಇದನ್ನೀಗ ಸೈಡಲ್ಲಿ ಇಟ್ಕೊಳ್ಳುವ. ಈಗ ಡೋ ತಗೊಂಡು ಥಿನ್ನಾಗಿ ರೋಲ್ ಮಾಡಿಕೊಳ್ಳುವ. ಈ ಥರ ಈಗ ಕಟ್ ಮಾಡಿಕೊಳ್ಳುವ. ಎಕ್ಸ್ಟ್ರಾ ಸೈಡ್ಸ್ ಎಲ್ಲ ನೀವು ಕಟ್ ಮಾಡ್ಕೊಳ್ಬೋದು, ಬೇಡ ಅಂದರೆ. ಈಗ ಒಂದು ಪೀಸ್ ಚೀಸ್ ಹೀಗೆ ಇಟ್ಟು ಅದರ ಮೇಲೆ ಒಂದು ಪೊಟ್ಯಾಟೊ ರೋಲ್ ಇಡುವ. ಈಗ ಇದನ್ನು ರೋಲ್ ಮಾಡ್ಕೊಳ್ಳೋದು ಈ ಥರ. ಈಗ ಮೈದಾದ ಪೇಸ್ಟನ್ನು ಇಲ್ಲಿ ಹಚ್ಚಿ ಈ ಥರ ಮಾಡಿಕೊಳ್ಳುವ. ರೋಲ್ಸ್ ರೆಡಿ ಆಯಿತು. ಒಂದು ರೋಲ್ ರೆಡಿ ಆಯಿತು. ಇದೇ ಥರ ಇನ್ನೊಂದು ತೋರಿಸ್ತಾ ಇದ್ದೇನೆ. ಫಸ್ಟಿಗೆ ಚೀಸ್ ಮತ್ತು ಪೊಟ್ಯಾಟೊ ರೋಲ್ ಮಾಡಿಕೊಳ್ಳುವ. ಈ ಥರ ಚೀಸ್ ಎಲ್ಲ ಹೊರಗೆ ಬರಬಾರ್ದು, ಆ ಥರ. ಇದನ್ನು ಹೀಗೆ ರೋಲ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ ಬೇಕಿದ್ರೆ ಕಟ್ ಮಾಡ್ಬೋದು, ನಾನು ಮಾಡಲಿಲ್ಲ ಇಲ್ಲಿ. ಇಲ್ಲಿಗೆ ಮೈದಾದು ಪೇಸ್ಟನ್ನು ಹಚ್ಚಿಕೊಳ್ಳೋದು. ತುಂಬ ಈಸಿ, ಈವ್ನಿಂಗ್ ಸ್ನ್ಯಾಕ್ ನಿಮಗೆ ಬೇಕಿದ್ರೆ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಎಣ್ಣೆ ಬಿಸಿಯಾಗಿದೆ. ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ ನಾನಿಲ್ಲಿ. ನೀವು ಯಾವುದೇ ಆಯಿಲ್ ತಗೊಳ್ಬೋದು. ಫ್ರೈ ಮಾಡಿಕೊಳ್ಳುವ, ಎರಡೂ ಸೈಡ್ ಫ್ರೈ ಮಾಡಿಕೊಳ್ಳುವ. ರೆಡಿ ಆಯಿತು. ಹೋಮ್ ಮೇಡ್ ಮಯೋನೀಸ್ ಜೊತೆ ಟೇಸ್ಟ್ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್.